ನಮಸ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ಸೊ ಈ ವಿಡಿಯೋದಲ್ಲಿ ಟ್ರಾವೆಲ್ ಬಗ್ಗೆ ಇರಲ್ಲ. ಸೊ ಟ್ರಾವೆಲ್ ಬಿಟ್ಟು ಎಕ್ಸ್ಟ್ರಾ ಅಂದರೆ ಯು ಬ್ಲೂ ಕಾರ್ಡ್ ತೊಗೊಳೋದು ಹೇಗೆ ಯುರೋಪ್ನಲ್ಲಿ ಅಂತ, ಯು ಬ್ಲೂ ಕಾರ್ಡ್ ಮತ್ತು ಡಿಪೆಂಡೆಂಟ್ TRC ಪೊಲೀಸ್ ಅವ್ರದ್ದು ಪೋಲ್ಯಾಂಡಲ್ಲಿ ತೊಗೊಳೋದು ಹೇಗೆ ಅಂತ. ಸೊ ಆ್ಯಕ್ಚುಲಿ ಅದು ಮನೆ ಪೊಲೀಸ್ಗೆ ಆಫೀಸ್ ಮುಂದೆನೇ ಇದ್ದೀವಿ, ಗೌರ್ಮೆಂಟ್ ಆಫೀಸ್ ಮುಂದೆನೇ ಅಲ್ಲಿ ಕಾಣಿಸ್ತಾ ಇರೋದು. ಸೊ ಹೋಗ್ಬಿಟ್ಟು ಈಗ ತೊಗೊಂಡಾದ್ಮೇಲೆ ಮನೆಗೆ ಹೋದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ತೊಗೊಳೋದು ಇತ್ತ ಅಂತ. ಬಟ್ ಪ್ರೆಸೆಂಟ್ ಕಾರ್ಡ್ ಇಸ್ಕೊಂಬೋಣ ಫಸ್ಟು. ಹೋಗೋಣ ಮನೆಗೆ. ಸೊ ಈಗ ಜಸ್ಟ್ ಮನೆಗೆ ಬಂದೆ, ಎಲ್ಲ ಐಟಮ್ ಎಲ್ಲ ತೊಗೊಂಬಂದಿದ್ವಿ ಕಾರ್ಡ್ಸು. ಸೊ ನನ್ನದು ಬ್ಲೂ ಕಾರ್ಡು ಮತ್ತು ನನ್ನ ವೈಫ್ದು TRC ಬಂದಿದೆ. ಸೊ ನಾವೀಗ ಲೀಗಲಿ ಎಲಿಜಿಬಲ್ ಟು ಸ್ಟೇ ಇಯರ್ ಇನ್ ಪೋಲ್ಯಾಂಡ್ ಟಿಲ್ 26ವರೆಗೂ ಕೊಟ್ಟಿದ್ದಾರೆ. 3 years ಕೊಟ್ಟಿದ್ದಾರೆ ಬ್ಲೂ ಕಾರ್ಡು. ನಂದು ಬಂದು ಬ್ಲೂ ಕಾರ್ಡು, ವೈಫ್ ಬಂದು TRC ವಿತ್ ಎಲಿಜಿಬಲ್ ಟು ಸ್ಟೇ ಆ್ಯಂಡ್ ವರ್ಕ್ ಇನ್ ಪೋಲ್ಯಾಂಡ್. ಸೊ ಇವಾಗ ನಿಮಗೆ ಒಂದೊಂದೇ ಸ್ಟೆಪ್ ವೈಸ್ ಡೀಟೇಲ್ ಆಗಿ ಹೇಳ್ತೀನಿ, ಏನೇನು ಬೇಕು, ಏನೇನು ಪ್ರೊಸೀಜರ್ ಇದೆ, ಮತ್ತು ಏನೇನು ಪ್ರೊಸೆಸ್ ಮಾಡಬೇಕು, ಮತ್ತು ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ತುಂಬ ಜನ ಅವಾಗ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಸೊ ಅದನ್ನೆಲ್ಲ ಇಲ್ಲೇ ಕ್ಲಿಯರ್ ಮಾಡೋಣ ಅಂತ. ಸೊ TRC ಅಂದರೆ ಏನು? TRC ಅಂದರೆ ಇದೊಂಥರ ಟೆಂಪ್ರರಿ ರೆಸಿಡೆಂಟ್ ಕಾರ್ಡು. ಸೊ ಇಲ್ಲಿ ಲೀಗಲಾಗಿ ಸ್ಟೇ ಮಾಡೋದಕ್ಕೆ ಇಲ್ಲಿನ ಗೌರ್ಮೆಂಟ್ ಕೊಡುವಂಥ ಒಂದು ವೀಸಾ ಕೈಂಡ್ ಆಫ್ ಥಿಂಗ್ ಇದು. ಆ್ಯಕ್ಚುಲಿ ಇದನ್ನ ಟೆಂಪ್ರರಿ ರೆಸಿಡೆಂಟ್ ಕಾರ್ಡ್ ಅಂತಾರೆ, ಮತ್ತು ಕಾರ್ತಾ ಪಬೀತು ಅಂತಾರೆ ಕೂಡ ಅಂತಾರೆ. ಸೊ ಬೆನಿಫಿಟ್ ಏನು ಅಂತಂದರೆ, ನೀವು ಇಲ್ಲಿ ವರ್ಕ್ ಮಾಡ್ಬೋದು, ಮತ್ತು ಇಲ್ಲಿ ಈ ಕಾರ್ಡ್ ಇದ್ದಾಗ ವರ್ಕ್ ಮಾಡ್ಬೋದು, ಮತ್ತು ಆಲ್ಸೋ ಯು ಕ್ಯಾನ್ ಸ್ಟೇ ಇಯರ್ ಲೀಗಲಿ. ಓಕೆನಾ? ವೈಫ್ ಏನೋ ಡಿಪೆಂಡ್ ಕಾರ್ಡ್ ಬಂತು ಅಂದರೆ, ಡಿಪೆಂಡ್ ಕಾರ್ಡ್ ಅವ್ರು ಇದ್ದವರು ಯಾವುದೇ ವರ್ಕ್ ಪರ್ಮಿಟ್ ಇಲ್ಲದೆ ಆರಾಮಾಗಿ ವರ್ಕ್ ಮಾಡ್ಬೋದು, ಯಾವುದೇ ಕಂಪ್ನಿಗಾದರೂ ಹೋಗಿ ವರ್ಕ್ ಮಾಡ್ಬೋದು. ಸೊ ಅವ್ರಿಗೆ ವರ್ಕ್ ಪರ್ಮಿಟ್ ತೊಗೊಬೇಕು ಅಂತ ಏನೂ ಇರಲ್ಲ. ಸೊ ಅವರು ಸ್ಟೇ ಕೂಡ ಮಾಡ್ಬೋದು, ಈ ಲೀಗಲ್ ಆಗಿ ವರ್ಕ್ ಕೂಡ ಮಾಡ್ಬೋದು ವಿತೌಟ್ ವರ್ಕ್ ಪರ್ಮಿಟ್. ಓನ್ಲಿ ಬ್ಲೂ ಕಾರ್ಡ್ ಹೋಲ್ಡರ್ ಮಾತ್ರನೇ ಹೊಸ ಕಂಪ್ನಿ ಚೇಂಜ್ ಮಾಡಿದಾಗ ವರ್ಕ್ ಪರ್ಮಿಟ್ ತೊಗೊಬೇಕಾಗುತ್ತೆ. ಬಟ್ ಡಿಪೆಂಡೆಂಟ್ TRC ಇದ್ದವ್ರು ತೊಗೊಳಂಗೆ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ವೆನ್ ಟು ಅಪ್ಲೈ ಫಾರ್ TRC? ಯಾವಾಗ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಆ್ಯಕ್ಚುಲಿ ನೀವು ಬಂದು ಸ್ವಲ್ಪ 3 ತಿಂಗಳಿಗೆ ಅಪ್ಲೈ ಮಾಡ್ಬೋದು. ಇದೇನು ಅಂತಂದರೆ, ನಿಮ್ಮ ಹತ್ರ ನಿಮ್ಮ ಕಂಪ್ನಿಯವರು ಅಪ್ಲೈ ಮಾಡಬೇಕು, ಅವ್ರು ಮಾಡಿಸ್ಬೇಕು. ಅವರು ನಿಮ್ಮ ಕಂಪ್ನಿ ಯಾವ್ದು ವರ್ಕ್ ಮಾಡ್ತೀರಾ ಆ ಕಂಪ್ನಿಯವರು ಅಪ್ಲೈ ಮಾಡಬೇಕು. ಸೊ ನಿಮ್ಮದು ಅನ್ಲಿಮಿಟೆಡ್ ಕಾಂಟ್ರಾಕ್ಟ್ ಇದ್ರೆ ಸಾಕು, ಇಲ್ಲಿ ಇದನ್ನು TRC ಅಪ್ಲೈ ಮಾಡ್ಬೋದು ನೀವು. ಆಮೇಲೆ ಬ್ಲೂ ಕಾರ್ಡ್ ಕೂಡ ಅಪ್ಲೈ ಮಾಡ್ಬೋದು. ಆಮೇಲೆ ಎಲ್ಲಿ ಅಪ್ಲೈ ಮಾಡಬೇಕು? ಇದನ್ನ ಸಿಟಿಯಲ್ಲಿ ಅಪ್ಲೈ ಮಾಡಬೇಕು. ಸಿಟಿಯಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಅಪಾಯಿಂಟ್ಮೆಂಟ್ ತೊಗೊಬೇಕು. ಅಪಾಯಿಂಟ್ಮೆಂಟ್ ತೊಗೊಳೋದು ಹೇಗೆ ಅಂತ ಒಂದು ಇಮೇಲ್ ಫಾರ್ಮೆಟಿಗೆ ಹಾಕಿದ್ದೀನಿ ನೋಡಿ. ಈಗ ಇದನ್ನು ಈ ಥರ ನೀವು ಈ ಇಮೇಲ್ ID ಕಳಿಸ್ಬೇಕು. ಈ ಇಮೇಲ್ IDಗೆ ನೀವು ಈ ಥರ ಫಾರ್ಮೆಟ್ ಕಳಿಸಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಡ್ತಾರೆ. ಆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಾಗ ಆ ಅಪಾಯಿಂಟ್ಮೆಂಟ್ ಡೇಟಿಗೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಳೋಬೇಕು. ಏನೇನು ಡಾಕ್ಯುಮೆಂಟ್ಸ್ ಕೂಡ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ನೋಡ್ತಾ ಇರಿ. ಮತ್ತು ನೆಕ್ಸ್ಟು, ಸೊ ಯಾವಾಗ ಎಷ್ಟು ದಿವಸ ಆಗ್ಬೋದು ಬರೋಕ್ಕೆ, ಬ್ಲೂ ಕಾರ್ಡ್ ಬರೋಕ್ಕೆ, ಇವಾಗ TRC ಅಪ್ಲೈ ಮಾಡಿದ್ರೆ ಅಂತ. ಸೊ ಮಿನಿಮಮ್ 3 ರಿಂದ 4 ತಿಂಗಳು ತೊಗೊಳುತ್ತೆ TRC ಬರೋದಕ್ಕೆ, ಇಲ್ಲ ಬ್ಲೂ ಕಾರ್ಡ್ ಬರೋದಕ್ಕೆ. ಸೊ ಮ್ಯಾಕ್ಸಿಮಮ್ ಒಂದ್ಸಲ 1 year ಕೂಡ ಆಗ್ಬೋದು, ಡಿಪೆಂಡ್ಸ್ ಆನ್ ಇವಾಗ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದೆ ಅಂತ. ಬಟ್ ಮಿನಿಮಮ್ 3 to 4 months ಬೇಕೇ ಬೇಕು, ಅದಾನ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಸ್ಟಾಂಪಿಂಗ್ ಅಂದ್ರೆ ಏನು, ನಿಮ್ಮ ಪಾಸ್ಪೋರ್ಟ್ ಮೇಲೆ ಅಂದ್ರೆ ಏನು ಅಂತಂದ್ರೆ, ಜಸ್ಟ್ ಲೈಕ್ ನಿಮಗೆ ಇಲ್ಲಿ ಲೀಗಲ್ ಸ್ಟೇ ಮಾಡ್ಬೋದು ಅಂತ ಒಂದು ಸ್ಟಾಂಪ್ ಹಾಕ್ಕೊಡ್ತಾರೆ ಅಷ್ಟೇ. ಆಮೇಲೆ ಈ ಸ್ಟಾಂಪ್ ಇಟ್ಕೊಂಡು ನೀವು ಪೋಲ್ಯಾಂಡ್ ಬಿಟ್ಟು ಹೋಗಂಗೆ ಇಲ್ಲ. ಪೋಲ್ಯಾಂಡ್ ಬಿಟ್ಟು ಆಚೆ ಹೋದ್ರೆ ನಿಮ್ಮನ್ನ ಡಿಪಾರ್ಟ್ ಮಾಡ್ಬಿಡ್ತಾರೆ ಇಂಡಿಯಾಗೆ. ಸೊ ಅದು ಲೀಗಲ್ ಸ್ಟೇ ಮಾಡತ್ರ ಈ ಪೋಲ್ಯಾಂಡಲ್ಲಿ ಮಾತ್ರ ಇರೋದಕ್ಕೆ ಅದು ಲೀಗಲಿ ಸ್ಟೇಗೋಸ್ಕರನೇ ಅವ್ರು ಸ್ಟಾಂಪ್ ಹಾಕ್ಕೊಡ್ತಾರೆ ಅಂಟಿಲ್ ಯು ಗೆಟ್ ಎ ಡಿಸಿಷನ್. ಸೊ ಯು ಆರ್ ಲೀಗಲಿ ಎಲಿಜಿಬಲ್ ಟು ಸ್ಟೇ ಇನ್ ಪೋಲ್ಯಾಂಡ್, ಆ ಥರ ಅದು. ಅದಾದಮೇಲೆ ಟ್ರಾವೆಲ್ ಮಾತ್ರ ಮಾಡೋಕೆ ಹೋಗಬೇಡಿ. ನಿಮ್ಮ ಸ್ಟಾಂಪ್ ಆಗಿದೆ ಪೋಲ್ಯಾಂಡಿಂದ ಅಥವಾ ಹೋಗ್ಬೋದು ಅಂತ ಎಂತ ಮಾಡಬೇಡಿ. ಮಾಡಿದ್ರೆ ಮತ್ತೆ ಡಿಪೋರ್ಟ್ ಮಾಡಿಬಿಡ್ತಾರೆ, ಪೋಲ್ಯಾಂಡ್ ಮತ್ತೆ ಬರೋಕ್ಕಾಗಲ್ಲ. ಮತ್ತು ಇಂಡಿಯಾಗೆ ಹೋಗಿ ನೀವು ವೀಸಾ ತೊಗೊಂಡು ಮತ್ತು ರಾಮಾಯಣ ಅವೆಲ್ಲ ಗೊತ್ತಲ್ವ, ಸೊ ಅದೆಲ್ಲ ಬೇಡ. ಆಮೇಲೆ ನೆಗೆಟಿವ್ ಏನಾದರೂ ಡಿಸಿಷನ್ ಬಂದು ಏನು ಮಾಡಬೇಕು? ಡಿಸಿಷನ್ ನೆಗೆಟಿವ್ ಬಂತು ಅಂದರೆ ಮತ್ತೆ ಏನಕ್ಕೆ ರೀಸನ್ ತಿಳ್ಕೊಂಡು ಆ ರೀಸನ್ನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಏನು ಎತ್ತ ಯಾಕೆ ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡಿಕೊಂಡು ಮತ್ತೆ ರೀ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಏನೇ ಪ್ರೊಸೆಸ್ಸು TRC ತೊಗೊಳೋದಕ್ಕೆ ಅಂತ. ಸೊ ಫಸ್ಟ್ ನೀವೇನಾಗುತ್ತೆ ಅಂದರೆ ಅಪಾಯಿಂಟ್ಮೆಂಟ್ ತೊಗೊತೀರಾ. ಸಮ್ ಕೇಸ್ ಏನಾಗುತ್ತೆ ಅಂದರೆ, ನಿಮ್ಮ ಕೇಸಲ್ಲಿ ಏನಾಗುತ್ತೆ ಅಂದರೆ, ಬ್ಲೂ ಕಾರ್ಡ್ ಅಪ್ಲೈ ಮಾಡಬೇಕು, ನಿಮಗೆ ಕಂಪ್ನಿಯವರೇ ಅಪ್ಲೈ ಮಾಡ್ತಾರೆ, ಅವರೇ ನಿಮ್ಗೊಂದು ಲಾಯರ್ ಅಸೈನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮಗೆ ಲಾಯರ್ ಇಲ್ಲ, ನೀವೇ ಫುಲ್ಲು ಇವಾಗ ನೋಡ್ತಾ ಇರಿ ಅಂದರೆ ಬೇಕಾದ್ರೆ ನಿಮ್ಗೊಂದು ನಾನು ಕಾಂಟ್ಯಾಕ್ಟ್ ಮಾಡೋ ಲಾಯರ್ ಬಗ್ಗೆ ಡೀಟೇಲ್ಸ್ ಹಾಕಿ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಆಲ್ರೆಡಿ ಕಂಪ್ನಿ ಅಪ್ಲೈ ಮಾಡಿದೆ ಬ್ಲೂ ಕಾರ್ಡು ನನಗೆ, ಬಟ್ ವೈಫಿಗೆ ಇಲ್ಲ ಮಕ್ಕಳಿಗೆ ಮಾಡಿಲ್ಲ, ಸೊ ನಾನು ಸಪ್ರೇಟಾಗಿ ಮಾಡಬೇಕು ಅಂತ ನೀವಿದ್ರೆ, ಸೊ ನೀವು ಆಲ್ರೆಡಿ ನಾವು ಹೇಳ್ದಂಗೆ ಇಮೇಲ್ ಕಳಿಸಿ ಅಪಾಯಿಂಟ್ಮೆಂಟ್ ತೊಗೊಬೇಕಾಗುತ್ತೆ. ಸೊ ನಿಮಗೂ ಕೂಡ ಅದೇ ಥರ ಮಾಡ್ಬೋದು. ನೀವು ಅದೇ ಥರ ಮಾಡಿ ಅದೇ ಅಪಾಯಿಂಟ್ಮೆಂಟ್ ಡೇಟ್ಸು ನಿಮ್ಮ ಲಾಯರ್ ಕೊಟ್ಟರೆ, ಅದು ನಿಮ್ಮ ಕಂಪ್ನಿ ಅಸೈನ್ ಮಾಡಿ ಲಾಯರ್ ಕೊಟ್ಟರೆ ಅವ್ರು ಅದೇ ಡೇಟ್ಸ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊತಾರೆ. ಸೊ ಇನ್ನು ನಿಮಗೆ ಇವಾಗ ಡಿಪೆಂಡೆಂಟ್ಗೆ TRC ಬಗ್ಗೆ ಹೇಳ್ತೀನಿ. ಈಗ ಡಿಪೆಂಡೆಂಟ್ ಇರೋರಿಗೆ ಏನು ಮಾಡಬೇಕು ಅಂದರೆ, ಫಸ್ಟು ಅಪಾಯಿಂಟ್ಮೆಂಟ್ ತೊಗೊಂಡಾದ್ಮೇಲೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊತೀರಾ. TRCಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊತೀರಾ. ರೆಡಿ ಮಾಡ್ಕೊಂಡಾದ್ಮೇಲೆ ನೀವು ಅವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ದಿವಸ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಾದ್ಮೇಲೆ ನೀವು 3-4 months ವೆಯ್ಟ್ ಮಾಡಬೇಕು. 3-4 months ವೆಯ್ಟ್ ಮಾಡಾದ್ಮೇಲೆ ನಿಮಗೆ ಡಿಸಿಷನ್ ಲೆಟರ್ ಬರುತ್ತೆ. ಸೊ ನಿಮ್ಮ ಕೇಸಲ್ಲಿ ಏನಾಗುತ್ತೆ ಅಂದರೆ, ಡಿಸಿಷನ್ ಲೆಟರ್ ನಿಮ್ಮ ಲಾಯರ್ಗೆ ಹೋಗುತ್ತೆ. ಮತ್ತು ನಿಮ್ಮ ಡಿಪೆಂಡೆಂಟ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಡಿಸಿಷನ್ ಲೆಟರ್ ನಿಮ್ಮ ಮನೆಗೆ ಬರುತ್ತೆ, ಇಲ್ಲ ನಿಯರ್ ಬೈ ಪೋಸ್ಟ್ ಆಫೀಸ್ ಹತ್ರ ಬರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ,
ಡಿಸಿಷನ್ ಲೆಟರ್ ಬಂದಾದ್ಮೇಲೆ ನೆಕ್ಸ್ಟ್ ನಿಮಗೆ 1 ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ. ಕಾರ್ಡ್ ಪ್ರಿಂಟ್ ಹಾಕಿ 1 ಮಂತ್ ತೊಗೊಳುತ್ತೆ. 1 ಮಂತ್ ಆದಮೇಲೆ ನಿಮಗೆ ಹೆಚ್ಚು ಕಮ್ಮಿ ಒಂದು 20, 40, 30 ಡೇಸ್ ಆದಷ್ಟಿಗೆ ನಿಮಗೊಂದು SMS ಬರುತ್ತೆ ಸೇಯಿಂಗ್ ದಟ್ ನಿಮ್ಮ ಕಾರ್ಡ್ ರೆಡಿ ಆಗಿದೆ, ಬಂದು ಕಲೆಕ್ಟ್ ಮಾಡಿ ಅಂತ. ಸೊ ಅವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಅಮೌಂಟು ಕಾರ್ಡಿಗೆ ಅಂತ 100 zloty ಇರುತ್ತೆ ಅಮೌಂಟ್ ಪೇ ಮಾಡಿ ನೀವು ಕಾರ್ಡ್ ಕಲೆಕ್ಟ್ ಮಾಡೋಕೆ ಹೋಗಬೇಕು. ಸೊ ನಿಯರ್ ಬೈ ಯಾವಾಗ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು, ಅದು ಕೂಡ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಆ್ಯಕ್ಚುಲಿ, ಕಾರ್ಡ್ ಕಲೆಕ್ಷನ್ ಕೂಡ. ಸೊ ಡೈರೆಕ್ಟಾಗಿ ಅವತ್ತಿನ ದಿವಸ ಹೋಗಿ ಜಸ್ಟ್ ಹೋಗಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ನೀವು ನಿಮ್ಮ ಅಪಾಯಿಂಟ್ಮೆಂಟ್ ಅಪ್ಲಿಕೇಶನ್ ತೋರಿಸಿ ಮತ್ತು ನೀವು ಅಮೌಂಟ್ ಕಾರ್ಡ್ ಪೇ ತೊಗೊಳೋದಕ್ಕೆ ಅಮೌಂಟ್ 100 zloty ಪೇ ಮಾಡಿ ತೋರಿಸಿದ್ರೆ ದಟ್ ಈಸ್ ಎನಫ್. ನಿಮ್ಮ ಫಿಂಗರ್ ಪ್ರಿಂಟ್ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಕಾರ್ಡ್ ಕೊಟ್ಟು ಕಳಿಸ್ತಾರೆ. ಸೊ ಇದು ಸ್ಟೆಪ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಅಲ್ಲಿಗೆ ಹೋಗೋಣ, ಅದು ನೋಡೋಣ. ಸೊ ಇವಾಗ ನಿಮಗೆ ಬ್ಲೂ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಸೊ ಟೆಂಪರರಿ ರಿಜಿಸ್ಟ್ರೇಷನ್ ಬೇಕು. ಏನಕ್ಕೆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಬೇಕು ಮತ್ತು ಕಾಪಿ ಬೇಕು. ಇದು ಏನಕ್ಕೆ ಅಂತಂದರೆ, ಟೆಂಪರರಿ ರಿಜಿಸ್ಟ್ರೇಷನ್ ನಿಮ್ಮ ಅಡ್ರೆಸ್ ಏನಾದರೂ ನಿಮ್ಮ ಕಾರ್ಡ್ ಮೇಲೆ ಪ್ರಿಂಟ್ ಆಗಬೇಕು ಅಂದರೆ ಟೆಂಪರರಿ ರಿಜಿಸ್ಟ್ರೇಷನ್ ಬೇಕು, ಇಲ್ಲಾಂದರೆ ಏನು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ರೆಂಟ್ ಅಗ್ರಿಮೆಂಟಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕು ಮತ್ತು ನಿಮ್ಮ ವೈಫ್ ಹೆಸರು ಕೂಡ ಇರಬೇಕು. ಸೊ ಎಕ್ಸಾಂಪಲ್ ಮಕ್ಕಳು ಕೂಡ ಅಪ್ಲೈ ಮಾಡಿದ್ರೆ ಮಕ್ಕಳ ಹೆಸರು ಕೂಡ ಇರಬೇಕು ಅದರಲ್ಲಿ. ರೆಂಟ್ ಅಗ್ರಿಮೆಂಟ್ ಒರಿಜಿನಲ್ ಪ್ಲಸ್ ಕಾಪಿ 2 ಇಟ್ಕೊಳ್ಳಿ. ಆಮೇಲೆ ಕಾಂಟ್ರಾಕ್ಟ್ ವಿತ್ ಎಲ್ಲ ಕಾಂಟ್ರಾಕ್ಟ್ ಇರಬೇಕು. ನೀವು ಯಾವುದೇ ಕಾಂಟ್ರಾಕ್ಟ್ ತೊಗೊಂಡಿದ್ರೆ, ನಿಮ್ಮ ಎಕ್ಸಾಂಪಲ್ ನಾನು ಮಾಡ್ತಿರೋ ಕಂಪ್ನಿ ಯಾವುದೇ ಇರಲಿ, ಆ ಕಂಪ್ನಿದು ಕಾಂಟ್ರಾಕ್ಟ್ ಕೂಡ ಇರಬೇಕು. ಸೊ ಹಾಗೆ ನಿಮ್ಮದು ಕಾಂಟ್ರಾಕ್ಟ್ ಇರಬೇಕು, ಒರಿಜಿನಲ್ ಪ್ಲಸ್ ಕಾಪಿ ಇಟ್ಕೊಂಡಿರಿ. ಆಮೇಲೆ ಇನ್ಶೂರೆನ್ಸು, ಇದು ಮಾತ್ರ ಮರಿಲೇಬೇಡಿ. ಇನ್ಶೂರೆನ್ಸ್ ಝೂಸು ಮತ್ತು ಝೂಸ್ ZUA ಆ್ಯಂಡ್ ಝೂಸ್ RMUA ಈ 2 ಡಾಕ್ಯುಮೆಂಟ್ಸು ಬೇಕೇ ಬೇಕು. ಸೊ ಅದರಲ್ಲಿ ನಿಮ್ಮ ವೈಫ್ ಹೆಸರು ಮತ್ತು ನಿಮ್ಮ ಮಕ್ಕಳೇನಿದ್ರೆ ಮಕ್ಕಳ ಹೆಸರು ಕೂಡ ಇರಲೇಬೇಕು. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ವರ್ಕ್ ಪರ್ಮಿಟ್. ಸೊ ವರ್ಕ್ ಪರ್ಮಿಟ್ ಒರಿಜಿನಲ್ ಕಾಪಿ ಮತ್ತು ಒಂದು ಜೆರಾಕ್ಸ್ ಕಾಪಿ ಇಟ್ಕೊಂಡಿರಿ, ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ನೆಕ್ಸ್ಟ್ ಏನು ಬೇಕು ಅಂತಂದರೆ, ಆಮೇಲೆ ವರ್ಕ್ ಎಕ್ಸ್ಪೀರಿಯನ್ಸಸ್. ಸೊ ಎಕ್ಸಾಂಪಲ್ ನೀವು ಬ್ಲೂ ಕಾರ್ಡ್ ಅಪ್ಲೈ ಮಾಡ್ತಾ ಅಂದರೆ ಅದು ಹೈಲಿ ಸ್ಕಿಲ್ಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಮಾತ್ರನೇ ಅದು ಬ್ಲೂ ಕಾರ್ಡ್ ಕೊಡೋದು. ಸೊ ಇವಾಗ ನೀವು ಏನು ಕೊಡಬೇಕಾಗುತ್ತೆ, ನಿಮ್ಮ ಟೋಟಲ್ ಎಕ್ಸ್ಪೀರಿಯನ್ಸ್ 5 years ಪ್ಲಸ್ ಇರಬೇಕು. ಸೊ 5 years ವರೆಗೂ ಯಾವುದಾದ್ರೂ ಡಿಜಿಟಲ್ ಸೈನ್ ಆಗಿರುವಂಥ PDF ಕಾಪಿ ಅದನ್ನು ಅದೇ ಕೊಡಬೇಕು. ಆ್ಯಕ್ಚುಲಿ ಇಲ್ಲಿ ಇಟ್ಸ್ ಲೈಕ್ ನಮಗೆ ಇಂಡಿಯಾದಲ್ಲಿ ಹಾರ್ಡ್ ಕಾಪಿ ಕೊಡ್ತಾರೆ, ಹಾರ್ಡ್ ಕಾಪಿ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ, ಡಿಜಿಟಲ್ ಸೈನ್ ಕಾಪಿ ಇರಬೇಕಾಗುತ್ತೆ. ಸೊ 5 years ಇರಬೇಕು. ಬೈ ಚಾನ್ಸ್ ಅದಿಲ್ಲ 5 years ವರೆಗೂ ಒಂದು ಡಿಜಿಟಲ್ ಹಾರ್ಡ್ ಕಾಪಿ ಇಲ್ಲ, ಇಲ್ಲಾಂದ್ರೆ 5 years ಕಮ್ಮಿ ಇದೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನೀವು ಡಿಗ್ರಿ ಸರ್ಟಿಫಿಕೇಟ್ಸ್ ಯಾವ್ದಾದ್ರು ಕೊಡಬೇಕು. ಡಿಗ್ರಿ ಸರ್ಟಿಫಿಕೇಟ್ಸ್ ಅದು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲಿ. ಸೊ ಇಟ್ಸ್ ಲೈಕ್ ಎನಿ ಒನ್ ಆಫ್ ದಿ ಕ್ರೈಟೀರಿಯಾ ಶುಡ್ ಮ್ಯಾಚ್. ಒಂದು 5 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲಾಂದರೆ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಡಿಗ್ರಿ ಅಂದರೆ ಫಸ್ಟ್ ಸೆಮ್ ಟು 6th ಸೆಮ್ವರೆಗೂ ನಿಮ್ಮ ಎಲ್ಲ ಸರ್ಟಿಫಿಕೇಟ್ ಇರಬೇಕು. ಸೊ ಅದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ ಜೊತೆ ನೀವು ಇನ್ನೂ 2 ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಅದು Appendix 1 and Appendix 2 ಅಂತ. ಇದು ಕಂಪ್ನಿ ಮಾತ್ರ ಕೊಡ್ತಾರೆ. ಬ್ಲೂ ಕಾರ್ಡ್ ಅಪ್ಲೈ ಮಾಡ್ಬೇಕಾದ್ರೆ ನೀವು ಕಂಪ್ನಿಯಲ್ಲಿ ಕೇಳಿದ್ರೆ ಕಂಪ್ನಿಯಲ್ಲಿ ಕೊಡ್ತಾರೆ. ಇವೆರಡು ನಿಮಗೆ ಮಾತ್ರ ಇಂಪಾರ್ಟೆಂಟ್. ಬ್ಲೂ ಕಾರ್ಡ್ ಅಪ್ಲೈ ಮಾಡೋರಿಗೆ ಡಿಪೆಂಡೆಂಟ್ TRC ಅಪ್ಲೈ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಸೊ ಇವಾಗ ಡಿಪೆಂಡೆಂಟ್ TRC ಅಪ್ಲೈ ಮಾಡ್ತಾ ಇರೋ ನಿಮ್ಮ ವೈಫಿಗೆ ಅಂತಂದರೆ ಅವ್ರಿಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕಾಗುತ್ತೆ. ಅದು 2 ಜೆರಾಕ್ಸ್ ಕಾಪಿ ಇಟ್ಕೊಳ್ಳಿ, ಮತ್ತು ಪಾಸ್ಪೋರ್ಟ್ ಕಾಪಿ ಬೇಕು. ಆಮೇಲೆ ನಿಮ್ಮದು ಬ್ಲೂ ಕಾರ್ಡ್ ಅಪ್ಲೈ ಮಾಡೋರು ನಿಮಗೂ ಕೂಡ ಪಾಸ್ಪೋರ್ಟ್ ಕಾಪಿ ಬೇಕು, ಮತ್ತು 4 ಫೋಟೋ ಬೇಕು, ಮತ್ತು ರೆಂಟಲ್ ಅಗ್ರಿಮೆಂಟು, ಝೂಸು, ಮ್ಯಾರೇಜ್ ಸರ್ಟಿಫಿಕೇಟು ಪ್ಲಸ್ ಟ್ರಾನ್ಸ್ಲೇಟ್ ಆಗಿರಬೇಕು ಮ್ಯಾರೇಜ್ ಸರ್ಟಿಫಿಕೇಟು, ಮತ್ತು ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟು ನಿಮ್ಮದು ನಿಮ್ಮ ವೈಫು ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ, ಮತ್ತು ಒಂದು ಸ್ಟೇಟ್ಮೆಂಟ್ ನೀವು ಕೊಡಬೇಕಾಗುತ್ತೆ. ಸೊ ಇವು ನಮ್ಮ ವೈಫು ಈ ಥರ ಹಿಂಗೆ ಜೊತೆಲಿದ್ದೀವಿ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಕೂಡ ಕೊಡಬೇಕಾಗುತ್ತೆ ನಿಮ್ಮ ವೈಫ್ ಅವ್ರಿಗೆ, ಅಂದರೆ ನಿಮ್ಮ ಸ್ಪೌಸ್ ಅವ್ರಿಗೆ. ಸೊ ಇದು ಬಂದು ಡಿಪೆಂಡೆಂಟ್ಗೆ TRC. ಸೊ ಇವಾಗ ಡಿಪೆಂಡೆಂಟ್ ಚೈಲ್ಡ್ಗೆ ಏನು ಬೇಕು ಅಂತಂದರೆ ಸೇಮ್ ಅಪ್ಲಿಕೇಶನ್ ಫಾರ್ಮ್ ಬೇಕು, ಪಾಸ್ಪೋರ್ಟ್ ಕಾಪಿ ಬೇಕು, ಮತ್ತು 4 ಫೋಟೋಸ್ ಬೇಕು, ರೆಂಟಲ್ ಅಗ್ರಿಮೆಂಟ್ ಬೇಕು, ಝೂಸ್ ಬೇಕು, ಬರ್ತ್ ಸರ್ಟಿಫಿಕೇಟು ಟ್ರಾನ್ಸ್ಲೇಟ್ ಆಗಿರಬೇಕಾದ್ರೆ, ಆಮೇಲೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟು ಮತ್ತು ಸ್ಟೇಟ್ಮೆಂಟು ಇಷ್ಟೇ ಬೇಕಾಗಿರೋದು ಸೇಮ್ ಥಿಂಗ್. ಬಟ್ ನಿಮಗೆ ಮೇನ್ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಹೇಳಿದ್ನಲ್ಲ Appendix 1, Appendix 2 ಇವೆರಡು ಕಂಪ್ನಿ ಮಾತ್ರ ಕೊಡೋದು, ಇವೆರಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಆ್ಯಕ್ಚುಲಿ ಸಮ್ಟೈಮ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಕಂಪ್ನಿಗಳೇ ಅಪ್ಲೈ ಮಾಡ್ತಾರೆ ಬ್ಲೂ ಕಾರ್ಡ್ಗೆಲ್ಲ. ಸೊ ವೈಫ್ಗೆ ಡಿಪೆಂಡೆಂಟ್ಗೆ ಮಾತ್ರನೇ ಏನಾಗುತ್ತೆ ಅಂದರೆ ಕಂಪ್ನಿ ಅಪ್ಲೈ ಮಾಡೋಕ್ಕೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ. ಅದ್ರ ಬದಲು ನನ್ನ ಸಜೆಷನ್ ಅಂದರೆ ನೀವೇ ಅಪ್ಲೈ ಮಾಡಿ, ಇಟ್ ವಿಲ್ ಲೆಸ್ ಅಮೌಂಟಲ್ಲೇ ಮುಗಿದೋಗುತ್ತೆ. ಸೊ ಇವಾಗ ನಾವು ಅಪ್ಲಿಕೇಶನ್ ಫಾರ್ಮ್ ಬರ್ತೀನಿ, ನೋಡೋಣ ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, ಇನ್ನೊಂದು ಅಂದರೆ ಪೇಮೆಂಟ್ ಮಾಡಬೇಕು ಆ್ಯಕ್ಚುಲಿ. ಸೊ ನಿಮ್ಮ ಬ್ಲೂ ಕಾರ್ಡ್ ಅಪ್ಲೈ ಮಾಡೋಬೇಕಾದ್ರೆ ಕಂಪ್ನಿಯವ್ರು ಏನು ಮಾಡ್ತಾರೆ, ಕಂಪ್ನಿ ನಿಮ್ಮ ಪರವಾಗಿ ಅಮೌಂಟ್ ಪೇ ಮಾಡ್ತಾರೆ ಅದು ಅಪ್ಲಿಕೇಶನ್ ಫಾರ್ಮ್ಗೆ. ಬಟ್ ವೈಫ್ಗೆ ಮತ್ತು ಡಿಪೆಂಡೆಂಟ್ ಚೈಲ್ಡ್ಗೆ ಏನಾಗುತ್ತೆ ಅಂತಂದರೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದು ಪೇ ಮಾಡೋಕ್ಕೆ ಕೂಡ ನಿಮ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿರ್ತೀನಿ, ಈ ಥರ ಹಿಂಗೆ ಪೇ ಮಾಡಬೇಕು. ಇಲ್ಲ ಎಷ್ಟು ಪೇ ಮಾಡಬೇಕು ಏನು ಕತೆ ಅಂತಂದರೆ, ಇದು 340 zloty ಒಂದು ಡಿಪೆಂಡೆಂಟ್ ವೈಫ್ಗೆ, ಆಮೇಲೆ 340 zloty ಬಂದು ಚೈಲ್ಡು ಕೂಡ ಸೇಮ್. ಆಮೇಲೆ ನಿಮಗೆ 440 ಆಗುತ್ತೆ, ಬಟ್ ನಿಮಗೆ ಕಂಪ್ನಿ ಪೇ ಮಾಡ್ತದೆ. ಇಲ್ಲಾಂದರೆ ನೀವೇ ಪೇ ಮಾಡಬೇಕು ಅಂದರೆ ಇದೇ ಥರ ಸೇಮ್ ನೀವು ಹಾಕಿದ್ದೀನಿ, ಈ ಥರ ನೋಡ್ಕೊಂಡು ನೀವು ಕೂಡ ಇದೇ ಥರ ಪೇ ಮಾಡಬೇಕಾಗುತ್ತೆ. ಸೊ ನಾವು ಈಗ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಡಿಪೆಂಡೆಂಟ್ ವೈಫ್ಗೆ ಮತ್ತು ಚೈಲ್ಡ್ಗೆ ಹಿಂಗೆ ಅಂತ ಹೇಳ್ತೀನಿ. ಈಗ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಸೊ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ. ಸೊ ಈಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಫಾರ್ಮ್ ಫುಲ್ಲು ನೀವು ಪೋಲಿಷ್ ಲ್ಯಾಂಗ್ವೇಜಲ್ಲೇ ಫಿಲ್ ಮಾಡಬೇಕಾಗತ್ತೆ. ಸೊ ಎ ಸೆಕ್ಷನ್ಗೆ ಹೋಗೋಣ. ಎ ಸೆಕ್ಷನಲ್ಲಿ ಸರ್ನೇಮ್ ಬಂದು ನಿಮ್ಮ ಸರ್ನೇಮ್ ಹಾಕಿ, ಆಮೇಲೆ ನೆಕ್ಸ್ಟ್ ಇದೆಲ್ಲ ಯೂಸ್ ನೇಮ್ಸು ಮತ್ತು ಫ್ಯಾಮಿಲಿ ನೇಮು ಇದ್ರೆ ಮೆನ್ಷನ್ ಮಾಡಿ, ಇಲ್ಲಾಂದರೆ ಸ್ಕ್ರಾಚ್ ಔಟ್ ಮಾಡಿ. ನೆಕ್ಸ್ಟ್ ಬಂದು ನೇಮ್ ಫಿಲ್ ಮಾಡಿ. ನೆಕ್ಸ್ಟ್ ಲೈನ್ ಬಂದು ಪ್ರೀವಿಯಸ್ಲಿ ಯೂಸ್ ನೇಮು ಅದನ್ನು ಸ್ಕ್ರಾಚ್ ಔಟ್ ಮಾಡಿ, ಮತ್ತು ಫಾದರ್ ನೇಮ್ ಮೆನ್ಷನ್ ಮಾಡಿ, ಆಮೇಲೆ ಮದರ್ಸ್ ನೇಮ್ ಮೆನ್ಷನ್ ಮಾಡಿ, ಆಮೇಲೆ ಮದರ್ಸ್ ಫ್ಯಾಮಿಲಿ ನೇಮ್ ಮೆನ್ಷನ್ ಮಾಡಿ, ಮತ್ತು ಅದಾದಮೇಲೆ ಡೇಟ್ ಆಫ್ ಬರ್ತ್,
ಆಮೇಲೆ ಸೆಕ್ಸು ಮೇಲ್ ಆಗಿದ್ರೆ ಎಮ್ ಅಂತ ಹಾಕಿ, ಫೀಮೇಲ್ ಆಗಿದ್ರೆ ಕೆ ಅಂತ ಹಾಕಿ. ನೆಕ್ಸ್ಟ್ ಇದಾದ್ಮೇಲೆ ಪ್ಲೇಸ್ ಆಫ್ ಬರ್ತ್ ಪ್ಲೇಸ್ ಹಾಕಿ, ಮತ್ತು ಕಂಟ್ರಿ ಆಫ್ ಬರ್ತ್ ಕಂಟ್ರಿನ ಇಲ್ಲಿ ಇಂಡಿ ಅಂತಾರೆ, ಇಂಡಿಯಾನ INDIE ಅಂತ ಇಂಡಿ ಅಂತ ಹಾಕಿ. ನ್ಯಾಷನಾಲಿಟಿನ ಇಂಡಿಸ್ಕಿ ಅಂತ ಹೇಳ್ತಾರೆ, ಸ್ಪೆಲ್ ಹಾಕಿದ್ದೀನಿ ನೋಡಿ, ಇದನ್ನ ಹಾಕಿ. ಆಮೇಲೆ ನೆಕ್ಸ್ಟ್ ಸಿಟಿಸನ್ಶಿಪ್ಪು ಇಂಡಿಸ್ಕಿ ಅಂತ ಹಾಕಬೇಕಾಗುತ್ತೆ, ಮೆನ್ಷನ್ ಮಾಡಿ ನೋಡಿ. ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ಗೆ ಈ ಸ್ಪೆಲ್ಲಿಂಗ್ ಹಾಕಿ ನೋಡಿ, ಇದನ್ನ ಹಾಕಬೇಕಾಗುತ್ತೆ ನೀವು. ಮ್ಯಾರಿಟಲ್ ಸ್ಟೇಟಸ್ಗೆ ನೀವು ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಆಗಿದ್ರೆ ಇದೇ ಥರ ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಎಜುಕೇಷನ್ಗೆ ಇದೇ ಮೆನ್ಷನ್ ಮಾಡಬೇಕಾಗುತ್ತೆ. ನೀವೇನಾದರೂ ಡಿಗ್ರಿ ಮಾಡಿದರೆ ಏನು ಮಾಡಿದ್ರೆ ಇದು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಹೈಟು, ನಿಮ್ಮ ಕಲರ್ ಆಫ್ ಐಸ್ ಕಲರ್ ಯಾವ್ದು ಇರುತ್ತೆ ಆಪ್ಷನ್ ಇಲ್ಲಿ ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ ಸ್ಪೆಷಲ್ ಮಾರ್ಕ್ಸ್ ಏನಿದ್ರೆ ಮೆನ್ಷನ್ ಮಾಡ್ಬೋದು, ಇಲ್ಲ ಅಂತಂದರೆ ಬ್ರ್ಯಾಕ್ ಅಂತ ಹಾಕಿ, ಸೊ ದಟ್ ನಾಟ್ ಅಪ್ಲಿಕೇಬಲ್ ಅಂತ. ನೆಕ್ಸ್ಟು ನಿಮ್ಮ ಪೆಸಲ್ ನಂಬರ್ ಹಾಕಿ, ಅದಾದಮೇಲೆ ನಂಬರು, ಅದಾದಮೇಲೆ ಇಮೇಲ್ ID. ಸೊ ಇವಾಗ ನೆಕ್ಸ್ಟ್ ಬಿ ಸೆಕ್ಷನಲ್ಲಿ ನಿಮ್ಮ ಅಡ್ರೆಸ್ ಮೆನ್ಷನ್ ಮಾಡಿ. ನಿಮ್ಮ ವಿದೋಶಿಪ್ ಬಂದು ಮಲಪೋಲಿಸ್ಕಿ, ನಾನಿರೋದು ಕ್ರಾಕು, ಸೊ ಅದಕ್ಕೆ ಮಲಪೋಲಿಸ್ಕಿ ಅಂತ ಹಾಕ್ತೀನಿ. ಟೌನ್ ಬಂದು ಕ್ರಾಕು, ಮತ್ತು ಸ್ಟ್ರೀಟ್ ಬಂದು ಸ್ಟೆಫಾನ ಬನಹ ಅಂತ ಹಾಕ್ತೀನಿ. ಹಾಗೆ ನೀವು ಹೌಸ್ ನಂಬರು, ಮತ್ತು ನಿಮ್ಮ ಅಪಾರ್ಟ್ಮೆಂಟ್ ನಂಬರು, ಮತ್ತು ನಿಮ್ಮ ಪೋಸ್ಟಲ್ ನಂಬರ್ ಹಾಕಿ. ಸೊ ಇನ್ನು ಸಿ ಸೆಕ್ಷನ್ಗೆ ಹೋಗೋಣ. ಸಿ ಸೆಕ್ಷನ್ಗೆ ಹೋದರೆ ಸಿ ಸೆಕ್ಷನಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಲಾಸ್ಟ್ 11th ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಸ್ಟೇ ವಿತ್ ಎ ಫಾರಿನರ್. ಇದು ನನ್ನ ಕೇಸಲ್ಲಿ ಸ್ಟೇ ವಿತ್ ಎ ಫಾರಿನರ್, ಸೊ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ ನನ್ನ ವೈಫ್ಗೆ ಅದು ಆಪ್ಷನ್ ಸೆಲೆಕ್ಟ್ ಆಗಿದ್ದು. ನೆಕ್ಸ್ಟು ಈಗ ಇದರಲ್ಲಿ ಏನಾದರೂ ಸಿ ಸೆಕ್ಷನಲ್ಲಿ ಪಾರ್ಟ್ ಬಿ ಅಲ್ಲಿ ಏನಾಗಬೇಕಂತಂದರೆ ನಿಮ್ಮ ಪಾರ್ಟ್ನರ್ದು, ಅಂದರೆ ಲೈಕ್ ನಿಮ್ಮ ಸ್ಪೌಸ್ದು, ಅವ್ರದ್ದು ನೇಮು, ಸೆಕ್ಸು, ಮತ್ತು ಡೇಟ್ ಆಫ್ ಬರ್ತು, ಮತ್ತು ಕಂಟ್ರಿ ಎಲ್ಲಿದ್ದಾರೆ ಎಲ್ಲ ಅದಕ್ಕೆ ಡೀಟೇಲ್ಸ್ ಫಿಲ್ ಮಾಡಿ, ಸೇಮ್ ನಾನು ಹಾಕಿಲ್ಲ ಆ ಥರ. ಅದ್ರ ನೆಕ್ಸ್ಟ್ ಲೈನಲ್ಲಿ ಥರ್ಡ್ ಸೆಕ್ಷನಲ್ಲಿ ನಿಮ್ಮ ವೀಸಾ ವ್ಯಾಲಿಡಿಟಿ ಎಲ್ಲಿವರೆಗೂ ಇದೆ, ವೀಸಾ ವ್ಯಾಲಿಡಿಟಿ ಅದು ಮೆನ್ಷನ್ ಮಾಡಬೇಕಾಗುತ್ತೆ. ಯಾವಾಗ ಬಂದರೆ ಎಲ್ಲಿಂದ ಎಲ್ಲಿವರೆಗೂ ವ್ಯಾಲಿಡಿಟಿ ಇದೆ ಅಂತ ಮೆನ್ಷನ್ ಮಾಡಬೇಕು, ಯಾವ ವೀಸಾ ಟೈಪು ಅಂತ. ಸೊ ನಂತರ ಈ ಥರ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಬಂದು ಬಿ ಸೆಕ್ಷನಲ್ಲಿ, ಅದೇ ಸಿಯಲ್ಲಿ ಬಿ ಸೆಕ್ಷನಲ್ಲಿ ಬಂದು ನೀವು ಫಸ್ಟ್ ಒನ್ನು ಆರ್ ಯು ಸ್ಟೇಯಿಂಗ್ ಆನ್ ದಿ ಟೆರಿಟರಿ ಆಫ್ ದಿ ಪೋಲ್ಯಾಂಡ್ ಅಂತ ಬಂದಾಗ ತಾಕಂತ ಟಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಒಂದು ಡೇಟ್ ಕೊಡಿ. ಅದಾದಮೇಲೆ ನೆಕ್ಸ್ಟ್ ವೀಸಾ ಅಂತ ಸೆಲೆಕ್ಟ್ ಮಾಡಿ. ಇದರಲ್ಲಿ ಥರ್ಡಲ್ಲಿ ಸೆಕೆಂಡ್ ಆಪ್ಷನ್ ವೀಸಾ ಸೆಲೆಕ್ಟ್ ಮಾಡಿ. ಅದರ ನೆಕ್ಸ್ಟ್ ಆಪ್ಷನ್ ಬಂದು ಫೋರ್ತ್ ಆಪ್ಷನಲ್ಲಿ ಏನು ಗೊತ್ತಾ, ಇದು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರೆ ಇದುವರೆಗೂ ಯುರೋಪಲ್ಲಿ ಅಂತ ಎಲ್ಲ ಮೆನ್ಷನ್ ಮಾಡಬೇಕು, ಯಾವಾಗ ಯಾವ ಮಂತಲ್ಲಿ ಅಂತ. ಸೊ ನಾನು ಹಿಂಗೆ ಹೋಗಿದ್ದೆ, ನನ್ನ ಟ್ರಾನ್ಸಿಟ್ ಆಗಿ ಕೂಡ ಆಗಿದ್ದು ಜರ್ಮನಿ, ಸೊ ಅದು ಹಿಂಗೆ ಮೆನ್ಷನ್ ಮಾಡಿ, ನೀವು ಕೂಡ ಹಂಗೆ ಮೆನ್ಷನ್ ಮಾಡಿ. ನೆಕ್ಸ್ಟ್ ಲೈನಲ್ಲಿ ಬಂದು ಇದು ಕೇಳ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಎಬೋದು ದಿ ಫಾರಿನರ್ಸ್ ಮೀನ್ ಆಫ್ ಸಬ್ಸಿಸ್ಟೆಂಟು, ಅಂದರೆ ಹೆಂಗೆ ಏನು ಇಲ್ಲಿ ಇರೋದು ಅಂತ ಪರ್ಫಾರ್ಮ್ ಅಲ್ಲಿ ನಾನು ಈ ಮೆನ್ಷನ್ ಮಾಡಿ ಇದನ್ನು ಹಾಕಿ. ಇದು ಇಟ್ಸ್ ಸತಿಂಗ್ ಬಟ್ ಲೈಕ್ ನೀವು ವರ್ಕ್ ಬೇಸ್ ಮೇಲೆ ಬಂದಿದ್ದೀರಾ ಅಂತ. ಆಮೇಲೆ ನೆಕ್ಸ್ಟ್ ಏನು ಹಾಕಿದೆ, ಇನ್ಫಾರ್ಮೇಷನ್ ಬಗ್ಗೆ ಫಾರಿನರ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಅಂತ, ಅದು ಕಂಪ್ನಿ ನೋಡ್ಕೊತಾ ಇದೆ. ಸೊ ನನಗೆ ನನ್ನ ವೈಫ್ಗೆ, ಸೊ ಈ ಥರ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಅದನ್ನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟಲ್ಲಿ ಬಂದು ನಿಮಗೆ ಇನ್ನು 8th ಹೋಗೋಣ. 8th ಪಾಯಿಂಟು, ಅದಕ್ಕಿಂತ 7th ಪಾಯಿಂಟು ನೀ ಅಂತ ಹಾಕಿ, ಮತ್ತು 8th ಪಾಯಿಂಟಲ್ಲಿ ಮತ್ತೆ ನೀ ಅಂತ ಹಾಕಿ, ಮತ್ತು 9th ಪಾಯಿಂಟ್ ನೀ ಅಂತ ಹಾಕಿ ಮತ್ತೆ ಸೆಲೆಕ್ಟ್ ಮಾಡಿ, ಮತ್ತು 10th ಪಾಯಿಂಟಲ್ಲೂ ನೀ ಅಂತ ಸೆಲೆಕ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಈ ಸೆಕ್ಷನಲ್ಲಿ ನಥಿಂಗ್ ಟು ಫಿಲ್, ಸೊ ನಾನಿಲ್ಲಿ ಎಂಟಿನೇ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಕ್ಸ್ಟ್ ಡಾಕ್ಯುಮೆಂಟಲ್ಲಿ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾಯಿದ್ದೀರಾ ಇದ್ರ ಜೊತೆ, ಅಂದರೆ ಈ ಅಪ್ಲಿಕೇಶನ್ ಜೊತೆ ಏನೇನು ಮಾಡ್ತಾಯಿದ್ದೀರಾ, ಅಟ್ಯಾಚ್ಮೆಂಟ್ ಟು ದಿ ಅಪ್ಲಿಕೇಶನ್, ಅದನ್ನು ನೀವೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನು ಏನು ಮಾಡಿದ್ದೆ ಅದೇ ಥರ ನೀವು ಕೂಡ ರೆಡಿ ಮಾಡ್ಕೊಂಡು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಇನ್ನೇನು ಫಿಲ್ ಮಾಡೋವಂಥದ್ದೇನೂ ಇಲ್ಲ. ಸೊ ಎಲ್ಲ ನೋಡಿ ಈಗ ಏನೇನಿದೆ ಅಂತ. ಸೊ ಇಲ್ಲೇನು ಫಿಲ್ ಮಾಡಿಲ್ಲ ನಾನು ಕೂಡ. ಸೊ ನೀವು ಏನು ಫಿಲ್ ಮಾಡೋದು ಬೇಡ, ಇಷ್ಟು ರೆಡಿ ಮಾಡ್ಕೊಂಡು ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು. ಸೊ ಯು ವಿಲ್ ಬಿ ಏಬಲ್ ಟು ಅಪ್ಲೈ ಆರಾಮ್ಸೆ. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಎಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಪ್ಲಿಕೇಶನ್ ಹೆಂಗೆ ಫಿಲ್ ಮಾಡೋದು ಅಂತ. ಮತ್ತು ನಿಮಗೆ ಏನಾದ್ರು ಡೌಟ್ಸ್ ಬಂತು ಅಂದರೆ, ನಿಮಗೆ ಏನಾದರೂ ಮಿಸ್ ಆಯಿತು, ಏನೋ ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಆಯಿತು, ಇಲ್ಲ ಏನಾದರೂ ಬೇಕು ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಆಮೇಲೆ ನನ್ನ Instagram ID ಕೂಡ ಮೆಸೇಜ್ ಮಾಡಿ, ಬೇಕಾದ್ರೆ ನಿಮಗೆ ಹೆಲ್ಪ್ ಮಾಡ್ತೀನಿ. ಬೇಕಾದ್ರೆ ಏನೋ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಶೇರ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ, ಟೂರಿಸ್ಟ್ ವೀಸಾ ಆಲ್ರೆಡಿ ನಾನು ಪೇರೆಂಟ್ಸನ್ನು ಕರ್ಸ್ಕೊಂಡು ಪೇರೆಂಟ್ಸ್ ಬಂದು ಹೋಗಿದ್ದಾರೆ. ನಿಮಗೆ ಟೂರಿಸ್ಟ್ ವೀಸಾ ಏನೋ ಡೌಟ್ಸ್ ಇದು ಅಂತಂದರೆ ನೀವು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅದ್ರ ಬಗ್ಗೆ ಇಲ್ಲಿ ಬರುತ್ತೆ ನೋಡಿ ಐ ಬಟನಲ್ಲಿ, ಮತ್ತು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಅದು ಚೆಕ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಕೂಡ ರಿಲೀಸ್ ಮಾಡ್ತೀನಿ, ಅದು ರಿಲೇಟೆಡ್ ಟು ಡ್ರೈವಿಂಗ್ ಲೈಸೆನ್ಸ್, ಪೋಲ್ಯಾಂಡಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೆಂಗೆ ತೊಗೊಳೋದು ಅಂತ. ಸೊ ಆಲ್ರೆಡಿ ನಾನು ತೊಗೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಕೂಡ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೂಡ ಹಾಕ್ತೀನಿ, ಮತ್ತು ಡಾಕ್ಯುಮೆಂಟ್ಸ್ ಏನು ಬೇಕು, ಏನೇನು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಬೇಕು ಅಂತ, ಎಲ್ಲ ಅಪ್ಲೈ ಮಾಡಬೇಕು, ಹೆಂಗೆ ಅಂತೆಲ್ಲ ಹೇಳ್ತೀನಿ. ಸೊ ಅದು ನೆಕ್ಸ್ಟ್ ವೀಡಿಯೋ ಬರ್ತದೆ, ಅದು ಕಾಯ್ತಾ ಇರಿ. ಮತ್ತು ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಯವರು ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್, ಪೀಸ್.